ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಅಧಿವೇಶನ ಮುಗಿದ ಮೇಲೆ ಸಂಪುಟದ ಗೊಂದಲ ತೆರೆ ಎಳಿತೀವಿ ಅನ್ನೋಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಸಂಪುಟ ಅಂದ್ರೆ ಈ 1020 ಎರಡನೇದ್ದು ಈ ದೊಡ್ಡ ಗೊಂದಲ ಹಿಡಿದು ಬಿಟ್ಟದ. ಸಿದ್ದರಾಮಯ್ಯನವರಂತೂ ಬಸವರಾಜ ಶಿವಣ್ಣನವರಂತೂ ಉಳ್ಬೇಕು ಮತ್ತು ಇನ್ನೊಂದಿಷ್ಟು ತಮ್ಮ ಸಲಹೆ ಕೊಟ್ಟಿದ್ದಾರೆ ಆಗಬೇಕು ಅನ್ನೋಂಥ ಮಾತನಾಡಿದ್ದೀವಿ. ಹಿಂದಿನ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಅದು ಇವತ್ತು ಕಗ್ಗಂಟಾಗಿ ನಿಂತದ. ಏನು ಮಾಡಬೇಕಪ್ಪ ಇದನ್ನು ಹೆಂಗೆ ಬಗೆಹರಿಸ್ಬೇಕು ಅಂತ ಅದಕ್ಕೆ ಮತ್ತೆ ಇದು ಮುಂದೆ ಹೋಗಿಬಿಡ್ತು. ಸಂಪುಟ ವಿಸ್ತರಣೆ, ಖಾತೆ ಹಂಚಿಕೆ, ಅದರಲ್ಲೂ ಮತ್ತು ಖಾತೆ ಹಂಚಿಕೆಗೆ ಮತ್ತಷ್ಟು ಹೊಸ ಹೊಸ ಡಿಮಾಂಡ್ಗಳು ಬೇರೆ ಬೇರೆ ಸಚಿವರಿಂದ ಬರ್ತಾ ಇದ್ದಾವೆ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು 3-4 ಜನ ಖಾತೆ ಚೇಂಜ್ ಮಾಡಿಕೊಡ್ರಿ ಅನ್ನುವಂಥದ್ದು. ಮುನಿಯಪ್ಪ ಅವರಾಗಿರ್ಬೋದು, ಮೋಸ್ಟ್ಲಿ ಸತೀಶ್ ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ಮತ್ತೊಬ್ಬರದಾಗಿರ್ಬೋದು, ಅವರು ಸಹಿತ ನಮ್ಮ ಖಾತೆಗಳನ್ನು ಬದಲಾಯಿಸಿ ಎನ್ನುವಂಥ ಮಾತುಗಳು ನಡೀತಾ ಇದೆ. ಒಂದು ರೀತಿ ದುಮ್ಡಿ ಎದ್ಬಿಟ್ಟಿದ, ಮತ್ತೊಂದು ರೀತಿ ಸಿಗದವರು ಅತೃಪ್ತ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಕ್ಕವರು ನಮಗೆ ಒಳ್ಳೆಯ ಚಾನ್ಸ್ ಇರುವಂಥ ಒಳ್ಳೆ ದುಡ್ಡು ಸಿಗುತ್ತೋ ಅಂತ ಖಾತೆಗಳು ಸಿಗಲಿಕ್ಕೆ ಅವ್ರು ಬಯಸ್ತಾ ಇರ್ತಾರೆ. ಹೀಗಾಗಿ ಈ ಕಳೆದ ಇವರೇನು CM ಆಗಿದ್ದಾರೆ ನಮ್ಮ ಸಿದ್ದರಾಮಯ್ಯ ಬದಲಾಗಿ ಅಲ್ಲಿಂದ ಇವತ್ತಿನವರೆಗೂ ಒಂದರಿಂದ ಒಂದು ಏನೇನೋ ತಪ್ಪುಗಳನ್ನ ಮಾಡ್ತಾ ಇವತ್ತು ಅತಿ ದೊಡ್ಡ ತಪ್ಪುಗಳು ಆಗ್ತಾ ಇದ್ದಾವೇನೋ. ಇದೆಲ್ಲ ನೋಡಿದರೆ ಜನತೆಗೆ ಅನ್ನಿಸ್ತದೆ ಏನಪ್ಪ ಕುರ್ಚಿಗಾಗಿ ಬಿಡೋದಾಗ್ತಲ್ಲ ಇವರು ಅಂತ. ಈ ಮಾನಸಿಕ ಸ್ಥಿತಿ ಜನಸಾಮಾನ್ಯರಲ್ಲೇ ಹಬ್ತೆ ಹೋಗ್ತದೆ ಅನ್ಸುತ್ತೆ. ಏನು ಸುಳ್ಳಲ್ಲ. ಅಂದ್ರೆ ವಿಶೇಷವಾಗಿ ಇಷ್ಟರಲ್ಲಿ ಮುಗಿದು ಹೋಗ್ಬೇಕಾಗಿದ್ದಂಥದ್ದು ಇದು ಇಷ್ಟು ಜಗ್ಗು ಅವಶ್ಯಕತೆಯೇ ಇರಲಿಲ್ಲ. ಯಾಕಂದರೆ ಒಂದು ಪ್ಲ್ಯಾನ್ ಇರ್ತದೆ. ಈಗ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ದದ ಇದನ್ನು ಸಹಜವಾಗಿ ಸಿದ್ದರಾಮಯ್ಯನವರು ಸ್ವಲ್ಪ ಲೇಟ್ ಮಾಡಿರ್ಬೋದಿಲ್ಲ ಅಂತಲ್ಲ. ಎರಡೂವರೆ ವರ್ಷ ಇತ್ತು, ಒಂದು 6 ತಿಂಗಳು ಹೆಚ್ಚು ಜಗ್ಗಿದ್ರು ಒಪ್ಪುವ ಮಾತನ್ನು. ಅದ್ರ ಕೊನೆಗೆ ಬಿಟ್ಕೊಟ್ರಲ್ಲ, ರಾಜಸ್ಥಾನದಲ್ಲಿ ಆದಂಗೆ ಆಗಲಿಲ್ಲ. ಗೆಲೋತ್ ಅವ್ರಿಗೆ ಅಲ್ಲಿ ಪೈಲಟ್ ಅವ್ರಿಗೆ ಆದಂಗೆ ಕೊನೆಗೆ ಸರ್ಕಾರ ಬಿದ್ದೋಗ್ಬಿಟ್ಟಿದೆ. ಆ ಸಂದರ್ಭ ಇದು ಅದ ಹಂತಕ್ಕೆ ಬರ್ತಾ ಇದ್ದೇನೆ ಅಂತ ಅದಾಗದಂಗೆ ಹೈಕಮಾಂಡ್ ಹೇಳಿದಂಗೆ ಕೊನೆಗೂ ಒಪ್ಪಿದಂತಹ ರಾಹುಲ್ ಗಾಂಧಿ ಅವರು ಹೇಳಿ ನಾ ಬಿಟ್ಟು ಹೋಗ್ತಂತ ಅಂತ ಹೇಳ್ತಾಯಿದ್ರು ಸಿದ್ದರಾಮಯ್ಯನವರು. ಆ ಪ್ರಕಾರ ಬಿಟ್ಟುಕೊಟ್ರಲ್ಲ, ಬಿಟ್ಟು ಕೊಟ್ಟ ಮೇಲತ್ತ ಮತ್ತೆ ಯಾಕೆ ಪ್ರಾಬ್ಲಮ್ ಇದು ಸಹಜದ. ಇನ್ನೂ ಪ್ರಭಾವ ಅದವ್ರದ್ದು ಮತ್ತು ಮಾಸ್ ಲೀಡರ್ ಇದ್ದಾರೆ ಸಿದ್ದರಾಮಯ್ಯನವರು. ಮತ್ತು ತಮ್ಮ ರಾಜಕೀಯ ಹಿಡಿತ ಈ ಒಂದು ಕ್ಯಾಬಿನೆಟ್ ಮೇಲೆ ಇರಬೇಕಂತ ಬಯಸ್ತಾ ಇದ್ದಾರೆ. ಇದರ ಅರ್ಥ CM ಅವರು ತಮ್ಮ ಬಿಟ್ಟುಕೊಡ್ಲಿ ಅಂತೂ ಅಲ್ಲ. ಆದರೆ CM ಆಗಿದ್ದು ಕೇವಲ 2 ವರ್ಷಕ್ಕೆ, ಈಗಾಗಲೇ 2-3 ತಿಂಗಳು ದಾಟಿ ಹೋಗಿ ಬರ್ತಾರೆ. ಇನ್ನು 1.5 ವರ್ಷಕ್ಕೆ ಸಮೀಪ ಬಂತು. ಇಷ್ಟಕ್ಕಾಗಿ ಇಷ್ಟೆಲ್ಲ ಗದ್ದಲ ನಡೆಸೋ ಅವಶ್ಯಕತೆ ಇತ್ತ ಅಂತ. ಮತ್ತು ಆವತ್ತನ ತಮ್ಮ ಒಂದು ಹೇಳ್ತೀನಿ, ಈಗ ಹಿಂದಿನ ಎಪಿಸೋಡಲ್ಲಿ ಒಂದು 3-4 ಜನರನ್ನು ಉಳಿದ ಮಂತ್ರಿಗಳನ್ನು ಸಿದ್ದರಾಮಯ್ಯನವರು, ಅದೇ ಕಾಲಕ್ಕೆ ನಮ್ಮ ಖರ್ಗೆ ಅವರು, ಹೈಕಮಾಂಡ್ ಯಾರು ಹೇಳ್ತಾರೆ ಮಾಡಿ ಮುಗಿಸ್ಬೇಕಾಗಿತ್ತು. ಮುಗಿದ ಕೆಲಸಗಳು ಶುರು ಆಗಬೇಕಾಗಿತ್ತು, ಖಾತೆಗಳು ಹಂಚಿ ಮುಗಿಬೇಕಾಗಿತ್ತು. ಮತ್ತೀಗ ಅಧಿವೇಶನ ಬಳಿಕ ಆ ನಂತರ ಈ ನಮ್ಮಲ್ಲಿ ಒಂದು ಇಂಗ್ಲೀಷಲ್ಲಿ ಕಾಳಜಿ ಮಾತು, ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತ. ತಡಮಾಡಿ ಕೊಟ್ಟಂಥ ತೀರ್ಮಾನ ಅಲ್ಲಗಳದಂಗೆ. ಹಂಗೆ ಅವ್ರಿಗೆ ಅವಕಾಶವಿಲ್ಲ, ಸಮಯವೂ ಇಲ್ಲ. 1.5 ವರ್ಷ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯದ? ಜನಕ್ಕೆ ಹೋಗಿ ಮುಟ್ಟಂಥದಕ್ಕೆ ಏನು ಸಾಧ್ಯದ? ವರ್ಕ್ ಮಾಡೋಕ್ಕೆ ಏನು ಸಾಧ್ಯದ? ಇವೆಲ್ಲರೂ ಪ್ರಶ್ನೆ ಉಟ್ಕೊಳ್ತಾ ಇದ್ದಾವೆ. ಮೊದಲ 2 ವರ್ಷ, ಮೊದಲ 3-4 ತಿಂಗಳು ಹೋಯಿತು. ಇನ್ನು ಅಧಿಕಾರ ತೊಗೊಳ್ಳೋದು ಮತ್ತೊಂದು 1.5 ವರ್ಷ, 1.5 ವರ್ಷ. ಆ 1.5 ವರ್ಷದಿಂದ ಏನು ಸಾಧ್ಯ ಮಾಡ್ಬೋದು? ಇನ್ನು ಮತ್ತೊಂದು ಘೋಷಣೆ ಮಾಡಿದ್ದಾರೆ, ನೀರಾವರಿ ಗ್ಯಾರಂಟಿ. ಸಾಧ್ಯನಾ ನೀರಾವರಿ ಗ್ಯಾರಂಟಿ? ಇಡೀ ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ನೀರು ಕೊಡ್ಲಿಕ್ಕೆ ಸಾಧ್ಯನಾ? ಎದ್ದ ಕಾಲುಗಳಿಗೆ ನೀರು ಹರಿಸೋಕ್ಕಾಗ್ತಾ ಇಲ್ಲ. ಎಷ್ಟು ವರ್ಷ ಆಯಿತು ಕೃಷ್ಣಾ ಯೋಜನೆ ಶುರುವಾಗಿ, ಇನ್ನೂ ಮುಗಿತಾ ಇಲ್ಲ. ಹೀಗೆ ಅನೇಕ ಯೋಜನೆಗಳು ಉಳಿದಿದ್ದಾವೆ. ಆಲ್ರೆಡಿ ಭಾಳಷ್ಟು ನೀರನ್ನು ನಾವು ಆಂಧ್ರಕ್ಕೋ, ತಮಿಳುನಾಡಿಗೋ, ನಮ್ಮ ನೆರೆಯ ಈ ಒಂದು ತೆಲಂಗಾಣಕ್ಕೋ ಕೊಟ್ಟಾಗ ಹೋಗ್ತಾ ಇದೆ ನೀರು. ಮತ್ತು ನಮ್ಮ ನೀರನ್ನು ಎಕ್ಸಸ್ಸನ್ನು ಅವ್ರು ಮತ್ತು ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಬೇಡ್ತಾ ಇದ್ದಾರೆ. ಆದರೂ ಸಹಿತ ನೀರಾವರಿಗಾಗಿ ಆದ್ಯತೆ ಕೊಡ್ತೀವಿ ಅಂತ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ. ಆದರೆ ಅನೇಕ ಕಡೆಗಳಲ್ಲಿ ಈ ಕಾಲುವೆಗಳಿಗೆ ಸಹಿತ ನೀರು ಹೇರ್ತಾ ಇಲ್ಲ ಅನ್ನೋಂಥ ಆರೋಪ ರೈತರ ಮೇಲೆ ಮಾಡ್ತಾ ಇದ್ದಾರೆ. ನೋಡ್ರಿ ಅಲ್ಲೆಲ್ಲ ರೈತರು ಯಾವ ರೀತಿಯಾಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಸಲ ಮಳೆ ಸರಿಯಾದ ಸಮಯಕ್ಕೆ ಆಗಲಾರದಕ್ಕಾಗಿ ಬರದ ಸ್ಥಿತಿ ಮೂಡೈತಿ. ಇವತ್ತು ಕುಡಿದ ಸತಿ ಕೆಲವು ನೀರಿಲ್ಲ ಅನ್ನುವಂಥ ತರದಾಗಿ ಬರ್ತಾಯಿದೆ, ಆರೋಪಗಳು ಬರ್ತಾ ಇದ್ದಾವೆ. ಇಂಥ ಪ್ರಸಂಗದಲ್ಲೇ ಈ ಒಂದು ಮಿನಿಸ್ಟರ್ಶಿಪ್ ಕೊಡೋದು, ಅದ್ರ ಜೊತೆ ಖಾತೆಗಳು ಹಂಚೋದು ಇಷ್ಟು ಕಗ್ಗಂಟೆ ಆಗಬಾರ್ದಾಗಿತ್ತು. ಒಮ್ಮೆ ಬಗೆಹರಿಸ್ಬಿಡ್ಬೇಕಾಗಿತ್ತು ಅದನ್ನು, ಒನ್ಸ್ ಫಾರ್ ಆಲ್. ಯಾಕಂದ್ರೆ ಆಡಳಿತ ಮಾಡಬೇಕಾಗಿದೆ. ಇಲ್ಲಿ
ಯಾರು ಆಡಳಿತ ಮಾಡ್ತಾರೆ ಏನು ಮಾಡ್ತಾರೆ ಮುಖ್ಯ ಅಲ್ಲ, ಕಾಂಗ್ರೆಸ್ನ ಆಡಳಿತ ಒಳ್ಳೆಯದಪ್ಪ ತೋರಿಸ್ಬೇಕಾಗಿದೆ. ಇಷ್ಟು ದಿನಗಳು ಜಗ್ಗಿದ್ರಿಂದಾಗಿ 2022 ಇದು ಒಂದು ಕಾರಣ ಆದರೂ ಯಾರೂ ಆಸೆ ಪಡಬೇಕಾಗಿಲ್ಲ. ಹೌದಪ್ಪ, ಇವರು ಅಧಿಕಾರಕ್ಕಾಗಿ ಹಾಡೋದು ಜನ ಅಧಿಕಾರ ಇದ್ದಾಗ ಮೌನ ಇದ್ಕೊಂಡು ಕೆಲಸ ಮಾಡಿ ಹೋಗ್ತಾರೆ. ಅಧಿಕಾರಕ್ಕಾಗಿ ಸಿಕ್ತಪ್ಪ ಅಂತಂದ್ರೆ ಮತ್ತು ಇವರು ಅದು ಹಳೆಯ ಹಾಡುಗಳನ್ನು ಹಾಡ್ತಾರೆ ಅನ್ನುವಂಥ ಮಾತುಗಳನ್ನೀಗ ಆಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆಲ್ರೆಡಿ ಈ ನಮ್ಮ BJP ಮತ್ತು ನಮ್ಮ JDS ಅವರಿದ್ದ ಜಂಟಿಯಾಗಿ ಏನೋ ಒಂದು ಪ್ರಯತ್ನ ಮಾಡಿರ್ತಿದ್ದಾರೆ. ಅದರಲ್ಲಿ ಮುಖ್ಯ ಬಿಡದಿ ವಿಷಯ ದೊಡ್ಡ ಒಂದು ವಿಷಯವನ್ನಾಗಿ ಮಾಡುವಂಥ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕೆ ಇವರು ಉತ್ತರ ಕೊಡ್ಬೋದಿಲ್ಲ ಅಂತಲ್ಲ, ಶುರು ಮಾಡಿದ ನೇಮಕೋಸನ ಬಿಡದಿ ಅಂತೆಲ್ಲ ನೀವು ಹೇಳ್ಬೋದು. ಆದರೆ ಈಗ ಇದ್ದಿದ್ದು ಜನರ ಪ್ರಭಾವ ಹೋಗೋದು ಯಾವುದಪ್ಪ ಅಂದ್ರೆ ಈ ನಮ್ಮ ಭೂಮಿನ ಉಳಿಸ್ಕೊಟ್ರು ಅಂತೇಳಿ ಅಲ್ಲಿ ರೈತರ ಮನುಷ್ಯರು ಉಳಿಯೋದ್ರಿಂದಾಗೆ ಈ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಸಹಜವಾಗಿ ಮುಂಬರುವ ಚುನಾವಣೆಯಲ್ಲೇ ಅಲ್ಲಿ JDS ಅನುಕೂಲ ಆಗ್ತದೆ. ಬಿಡದಿ, ರಾಮನಗರ, ಬೆಂಗಳೂರು, ಮೈಸೂರು ಆ ಸುತ್ತಮುತ್ತ ಎಲ್ಲ ಏನಂದ್ರೆ ಕಾವೇರಿ ಸುತ್ತಮುತ್ತಲಿದ್ದಂಥ ಎಲ್ಲ ಜನ, ಅದರಲ್ಲೂ ಮುಖ್ಯವಾಗಿ ಬಿಡದಿ ಸುತ್ತಮುತ್ತಲಿದ್ದಂಥ ಜನ ಸಹಜವಾಗಿ ಈಗಿದ್ದಿದ್ದು ಪ್ರೆಸೆಂಟ್ ಸಿಚುವೇಶನ್ ಅದಕ್ಕೆ ಅವ್ರ ಆಸ್ಪದ ಅವಕಾಶ ಕೊಡೋ ಸಾಧ್ಯಗಳು ಇರೋದ್ರಿಂದಾಗೆ ಏನಪ್ಪ ಅಂತಂದ್ರೆ ಈ ಸಂಪುಟ ವಿಸ್ತರಣೆ ದಿನಕ್ಕೆ ಕಗ್ಗಂಟಾಗ್ತಾ ಹೋಗ್ತಿರೋದು ಏನು DKಶಿ ಅವ್ರಿಗೆ ಮತ್ತು ಕಾಂಗ್ರೆಸ್ಸಿಗೆ. ಇವರು ಆಡಳಿತ ಮಾಡಲಿಕ್ಕೆ ಬರೋದಿಲ್ಲಪ್ಪ, ಇವರು ಜಗಾಡ್ತಾರೆ BJP ರಂಗ ಅನ್ನುವಂಥದ್ದು. ಯಾಕಂದರೆ BJPಗೆ ವಿರೋಧ ಪಕ್ಷದಲ್ಲಿದ್ದಾಗ ಜಗಾಡ್ತಾ ಇವತ್ತು ಇನ್ನು ಆಡಳಿತ ಬಂದರೆ ಎಷ್ಟು ಜಗಾಡ್ಬೋದು ಅನ್ನೋದು ಬೇರೆ ವಿಷಯ, ಅದು ಸಿಕ್ಕ ಚರ್ಚೆಗಳಿದ್ದಾವೆ ಜನರಿಗೆ. ಆದರೆ ಈಗ ಕಣ್ಣಿಗೆ ಕಾಣೋದು ಯಾವುದು? ಈ ಕಣ್ಣಿಗೆ ಕಾಣುವಂಥ ವಿಷಯ ಸ್ಪಷ್ಟವಾಗಿ ಈ ಅಧಿವೇಶನದಲ್ಲಿ ಎಷ್ಟು ಮುಗಿಬೇಕಾಗಿತ್ತು. ಅಧಿವೇಶನ ಪೂರ್ವದಲ್ಲಿನ ಎಲ್ಲ ಮಿನಿಸ್ಟರ್ಶಿಪ್ ಹಂಚಿ ಅವ್ರ ಕೆಲಸ ನೀವು ಮಾಡಿದ್ರೆ ಮಾತಾಡ್ಬೇಕಾಗಿತ್ತು, ನೀವು ಮಾಡಲೇಬೇಕಂತೇಳಿ. ಯಾಕಂದರೆ ಮಿನಿಸ್ಟರ್ ಮಾಡೋದಕ್ಕೆ ಅಷ್ಟಿದ್ದಾಗ ಇನ್ನು ಇದು ಬೇಕು ಅದು ಬೇಕು, ಒಂದು ಸರಿ ಖಾತೆ ಮೇಲೆ 3 ಜನ ಆಸೆ ಪಡ್ತಾರೆ. ಇವತ್ತು ಫೈನಾನ್ಸ್ ಇರ್ಬೋದು, ಗೃಹ ಖಾತೆ ಇರ್ಬೋದು, ಕೆಲವೊಂದು ಇಂಪಾರ್ಟೆಂಟ್ ಅದಾವೆ, ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು. ಇಂಥಲ್ಲಿ ಒಂದಿಷ್ಟು ಹೆಚ್ಚಿಗೆ ನಮಗೆ ಅನುಕೂಲ ಆಗುವಂಥ ಕೆಲಸಗಳು ಮಾಡ್ಕೊಳ್ಳೋ ಸಲುವಾಗಿ ಪ್ರತಿಯೊಬ್ಬರು ಬಯಸ್ತಾ ಇರ್ತಾರೆ ಸಿಗಲಿ ನಮಗಂತೇಳಿ. ಆದರೆ ಇಲ್ಲೇ ಅನಿವಾರ್ಯ ಪ್ರಸಂಗದಿಂದ ಅವೆಲ್ಲ ಕ್ಷೇತ್ರಗಳು ಸಿಗದೋದಾಗ ಸಹಜವಾಗಿ ಇದ್ದುದರಲ್ಲಿ ಕೆಲಸ ಮಾಡುವಂಥ ಮನೋವೃತ್ತಿ ಬೆಳೆಸುವಂಥದ್ದು ಒಂದು ಆಡಳಿತ ಪಕ್ಷದ ಕೆಲಸ ಆಗಿರ್ತದೆ. ಜೊತೆಗೆ ಹೈಕಮಾಂಡ್ ಸಹಿತ ಆ ದಿಶೆಯಲ್ಲಿ ಅವರಿಗೆ ದಿಕ್ಸೂಚನೆಯನ್ನು ಕೊಡೋ ಎಲ್ಲ ಸಾಧ್ಯತೆಗಳು ಇರ್ತಾವೆ. ಅದು ಯಾವುದೂ ಆಗ್ತಾ ಇರಲಿಲ್ಲ, ಯಾರು ಮಾತು ಕೇಳ್ತಾ ಇಲ್ಲ. ನಾನು CM, ನಾನು DCM, ನಾನು ಮಿನಿಸ್ಟರ್, ಇವು ನಡೆದಿದ್ದ. DCM ಏನೋ ಸ್ವಲ್ಪ ತಣ್ಣಗಾಗ್ಯದ, ನಡಕ್ಕೆ ಇದ್ದಿತ್ತದು ಇನ್ನೂ 2 ಪೋಸ್ಟ್ 2 ಜನರು DCM ಮಾಡ್ತಾರಂತೆ. ಯಾಕೋ ಏನೋ ಮೌನ ಗೊತ್ತಾಗಲಿಲ್ಲ ಅದರಿಂದ ಏನಂತೇಳಿ. ಏನೋ ಆಗಲಿ ಈ ಮಿನಿಸ್ಟರ್ಶಿಪ್ ಸಲುವಾಗಿ ಅದೇ ಕಾಲಕ್ಕೆ ಸಿಗದವರು ಈ ಮಿನಿಸ್ಟರ್ಶಿಪ್ ಬೇಕನ್ನೋ ದಿಶೆಯಲ್ಲೇ ಇದರೆಲ್ಲ ಮಧ್ಯದಲ್ಲೇ ಸಿದ್ದರಾಮಯ್ಯವರು ತಮಗೆ ಬೇಕಂತ ಕೆಲವರು ಸೇರಿಸ್ತಾರೆ ಅಂತ ಅವರು ಹಠ ಹಿಡಿದ್ರಿಂದಾಗೆ DKಶಿ ಅವರು ಯಾವ ರೀತಿ ಮುಂದುವರಿಬೇಕು ಅನ್ನೋದು ಇವತ್ತು ಅವರಿಗೆ ಮುಂದಿರುವಂಥ ಸಮಸ್ಯೆ. ಏನೋ ಆಗಲಿ ಅಧಿವೇಶನ ಮುಗಿದ ಮಾತಾದರೂ ಸಂಪುಟ ವಿಸ್ತರಣೆ ಆಗ್ತದನ ಅನ್ನೋ ಪ್ರಶ್ನೆಗೆ ಇವತ್ತು ಹೈಕಮಾಂಡ್ ಮತ್ತು DKಶಿ ಅವರು ಉತ್ತರ ಹೇಳಬೇಕು. ಜೊತೆಗೆ ಸಿದ್ದರಾಮಯ್ಯರು ಕೂಡ ಅನ್ಸುತ್ತೆ. ಇದು ನಿಮ್ಮ ಲೈಕ್ ಇರ್ಬೋದು, ಲೈಕ್ ಮಾಡಿ ಶೇರ್ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ಶ್ರೀ ಸತ್ಯಕ್ಕೆ ಹೆಗಡೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.